ನನ್ನ ಫ್ರೆಂಡ್ ಮಾವ ಒಬ್ರು ಸರ್ ರಾತ್ರಿ ಪಾರ್ಟಿಲಿ ಡ್ರಿಂಕ್ಸ್ ಮಾಡಾದ್ಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಎಂಡೋಸ್ಕೋಪಿ ಮಾಡ್ತೀರಾ ಅಂತ ಖಾಲಿ ಹೊಟ್ಟೆಲ್ ಬಂದಿದ್ದೀನಿ ಡಾಕ್ಟ್ರೆ ನೋಡಿ ಅಂತ ಬಂದಿದ್ರು. ಸರ್ ಗ್ಯಾಸ್ಟ್ರಿಕ್ ಅಂದ್ರೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಸರ್ ಇಲ್ಲಿ ಎದೆಲ್ ನೋವು ಬರ್ತಾ ಇದೆ, ಸ್ವಲ್ಪ ಉರಿನೂ ಇದೆ ಅಂತ ಅಂದ್ರು. ಅಲ್ಲಿ ಒಂದೇ ಕಡೆನ ಬೇರೆ ಎಲ್ಲಾದ್ರೂ ನೋವಿದ್ಯಾ ಅಂತ ಕೇಳಿದಾಗ ಗ್ಯಾಸ್ಟ್ರಿಕ್ ಇಂದ ಭುಜನೂ ಇಟ್ಕೊಂಡ್ಬಿಟ್ಟಿದೆ ಡಾಕ್ಟ್ರೆ ಅಂತ ಅಂದ್ರು. ಅದ್ರ ಜೊತೆ ಏನಾದ್ರು ಸ್ವೆಟಿಂಗ್ ಏನಾದ್ರು ಆಯ್ತಾ ಸರ್ ಅಂದ್ರೆ ಹೌದು ಸರ್ ರಾತ್ರಿ ಅರ್ಧ ಗಂಟೆ ಸ್ವೆಟಿಂಗ್ ಆಯ್ತು ಅಂತ ಅಂದ್ರು. ಇದು ಗ್ಯಾಸ್ಟ್ರಿಕ್ ತರ ಕಾಣಿಸ್ತಾ ಇಲ್ಲ, ಫಸ್ಟ್ ಹೋಗಿ ಒಂದು ಇ.ಸಿ.ಜಿ ಮಾಡಿ ಸರ್ ಅಂತ ಕಳಿಸಿದಾಗ ಇ.ಸಿ.ಜಿಲಿ ಹಾರ್ಟ್ ಅಟ್ಯಾಕ್ ಚೇಂಜಸ್ ಇತ್ತು. ಇಮಿಡಿಯೇಟ್ ಆಗಿ ಹಾರ್ಟಿನ್ ಡಾಕ್ಟರ್ ತೋರಿಸಿ ಆಂಜಿಯೋ ಮಾಡಿದಾಗ 2 ರಕ್ತನಾಳ ಬ್ಲಾಕ್ ಆಗಿತ್ತು. ಸೊ ಈ ಪೇಷಂಟ್ಗೆ 2 ಸ್ಟೆಂಟ್ ಹಾಕಿದ್ರು. ಈ ವಿಡಿಯೋ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನ ಎದೆನೋವು ಬಂದಾಗ ಗ್ಯಾಸ್ಟ್ರಿಕ್ ಇರಬೇಕು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಸೀರಿಯಸ್ ಆದ್ಮೇಲೆ ಕರ್ಕೊಂಡ್ ಬರ್ತಾರೆ. ಸೊ ಯಾರೇ ಆಗ್ಲಿ ಈ ತರ ಲಕ್ಷಣಗಳಿದ್ರೆ ತೋರ್ಸ್ಕೋಬೇಕು. ಎಸ್ಪೆಷಲಿ ಶುಗರ್ ಇದ್ರೆ, ಥೈರಾಯ್ಡ್ ಇದ್ರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ, ಒಬೆಸಿಟಿ ಇದ್ರೆ, ಸ್ಮೋಕಿಂಗ್ ಮಾಡ್ತಾ ಇದ್ರೆ ಈ ತರ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು.